गुलबर्गा में रोड सेफ्टी ट्रैफिक कानून पर अमल करने के लिए ट्रैफिक और रोड सेफ्टी शोभा के एडिशनल डायरेक्टर जनरल ऑफ पुलिस श्री आलोक कुमार IPS ADGP बेंगलुरु की क़यादत में और यूनाइटेड सुपर स्पेशलिटी अस्पताल की जानिब से रोड सेफ्टी ट्रैफिक कानून पर अमल करने के लिए जगत सर्कल से वल्लभ भाई पटेल चौक तक रनिंग करते हुए अवेयरनेस प्रोग्राम किया गया। इस मौके पर गुलबर्गा जिला पुलिस और महकमा ट्रैफिक पुलिस, महकमा आला अफसरान डॉक्टर विक्रम सिद्धा रेड्डी और डॉक्टर वीणा सीता रेड्डी और यूनाइटेड हॉस्पिटल के डॉक्टर्स और स्टाफ और दिगर लीडरान और सोशल वर्कर्स ने शिरकत की। इस मौके पर मीडिया पर्सन और पुलिस और ऑटो ड्राइवर्स और आम लोगों को हेलमेट और फर्स्ट एड किट्स तकसीम किए गए। ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಕೈ ಜೋಡಿಸಿ ರಸ್ತೆ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸಿಕೊಂಡಿದ್ದಂತಹ ಪ್ರತಿಷ್ಠಿತ ಯುನೈಟೆಡ್ ಆಸ್ಪತ್ರೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ವಿಕ್ರಮ್ ಸಿದ್ಧಾ ರೆಡ್ಡಿ ಅವರೇ, ಡಾಕ್ಟರ್ ವೀಣಾ ಅವರೇ, ಇಲ್ಲಿ ಉಪಸ್ಥಿತರಾದಂತಹ ಇವತ್ತು ಐತಿಹಾಸಿಕವಾದ ಜಗತ್ ಸರ್ಕಿಲ್ ಇಂದ ಐತಿಹಾಸಿಕವಾದ ಪಟೇಲ್ ಸರ್ಕಿಲ್, ಸರ್ದಾರ್ ಪಟೇಲ್ ಸರ್ಕಿಲ್ ವರೆಗೆ ರಸ್ತೆ ಸುರಕ್ಷತೆ ಓಟದಲ್ಲಿ ಭಾಗವಹಿಸಿದಂತಹ ಎಲ್ಲ ನಮ್ಮ ಕ್ರೀಡಾಪಟುಗಳೇ, ನಮ್ಮ ತರಬೇತಿ ಸಂಸ್ಥೆ ಪ್ರಶಿಕ್ಷಣಾರ್ಥಿಗಳೇ, CR, DR, KSRP ನಮ್ಮ ಸಿಬ್ಬಂದಿ ಬಂಧುಗಳೇ, ಮತ್ತು ಸಾರ್ವಜನಿಕರೇ ಮತ್ತು ನಮ್ಮ ವರದಿಗಾರ ಬಂಧುಗಳೇ, ನಾನು ಇಲ್ಲೇ ನಮಗೆ ಜ್ಞಾಪಕ ಇದೆ, ನಾನು IG ಇದ್ದಾಗ ಈ 1 ತಿಂಗಳ 2 ತಿಂಗಳ ಸಾಕಷ್ಟು ರಸ್ತೆ ಸುರಕ್ಷತೆ ಬಗ್ಗೆ ನಾವು ಎಲ್ಲ ಫ್ಲೆಕ್ಸ್ ಬೋರ್ಡ್ ನಾವು ಹಾಕ್ಸಿದ್ದೀವಿ। ನಮ್ಮ ದೇಶದಲ್ಲಿ ಕಳೆದ ವರ್ಷ 1,68,391 ಜನ ಅವರು ರಸ್ತೆ ಅಪಘಾತಗಳಲ್ಲಿ ಸತ್ತಿದ್ದಾರೆ। ಪ್ರತಿ ತಾಸಿಗೆ 19 ಜನ ಸಾಯ್ತಾ ಇದ್ದಾರೆ। ಈಗ ನಾವು 7 ಗಂಟೆಗೆ ಊಟ ಸ್ಟಾರ್ಟ್ ಮಾಡಿದ್ದೀವಿ, 8 ಗಂಟೆಗೆ ಈಗ ಆಗ್ತಾ ಇದೆ। 19 ಜನ ನಮ್ಮ ದೇಶದಲ್ಲಿ ಅಪಘಾತದಲ್ಲಿ ಸತ್ತಿರಬೇಕು। ಒಂದು ದಿನಕ್ಕೆ ಪ್ರತಿ ದಿವಸ 462 ಜನ ಅವರು ಸಾಯ್ತಾ ಇದ್ದಾರೆ। ನಮ್ಮ ರಾಜ್ಯದ ನಾವು ಮಾತು ತಗೊಂಡಿದ್ದಾರೆ, ನಮ್ಮ ಕರ್ನಾಟಕದಲ್ಲಿ ಹೋದ ವರ್ಷ 11,702 ಜನ ಅವರು ರಸ್ತೆ ಅಪಘಾತಗಳಲ್ಲಿ ಅವರು ಸತ್ತಿದ್ದಾರೆ। ಹೆಲ್ಮೆಟ್ ವಿಷಯ ಬಂದಾಗ ದೇಶದಲ್ಲಿ 70,000 ಜನ ಹೋದ ವರ್ಷ ಹೆಲ್ಮೆಟ್ ಇಲ್ಲದ ಕಾರಣ, ಹಾಕದೇ ಇದ್ದ ಕಾರಣ 50,000 ಜನ ಸತ್ತಿದ್ದಾರೆ। ಮತ್ತೆ ಹೆಲ್ಮೆಟ್ ಇದು 2 ವೀಲರ್ ಆಕ್ಸಿಡೆಂಟ್ ನಲ್ಲಿ 70,000 ಜನ ಅವರು ಸತ್ತಿದ್ದಾರೆ। ನಾನು ಹೇಳೋದು ನೋಡಿ, 70,000 2 ವೀಲರ್ ಇದು ಆಕ್ಸಿಡೆಂಟ್ ಸತ್ತಿದ್ದಾರೆ। ಆ ಒಳಗಡೆ 50,000 ಜನ ಅವರು ಪಿಲಿಯನ್ ರೈಡರ್ ಆಗಲಿ, ಟ್ರಿಪಲ್ ಇದು ರೈಡಿಂಗ್ ಮಾಡೋರು ಆಗಲಿ ಅಥವಾ ಡ್ರೈವಿಂಗ್ ಮಾಡೋರು ಆಗಲಿ ಎಲ್ಲ ಸೇರಿ 50,000 ಜನ ದೇಶದಲ್ಲಿ ಅವರು ಸತ್ತಿದ್ದಾರೆ। ಹೆಲ್ಮೆಟ್ ಅವರು ಹಾಕಲಿಲ್ಲ ಅವರು। ನಮ್ಮ ರಾಜ್ಯದಲ್ಲಿ ನಾವು ನೋಡಿದರೆ 5,000 ಜನ 2 ವೀಲರ್ನವರು ಅವರು ಸತ್ತಿದ್ದಾರೆ ಹೋದ ವರ್ಷ। ಆ ಒಳಗಡೆ 2,923 ಜನ ಅವರು ಹೆಲ್ಮೆಟ್ ಹಾಕಿರಲಿಲ್ಲ। ಹೆಲ್ಮೆಟ್ ಹಾಕಿದರೆ ಅವ್ರಿಗೆ ಜಾಸ್ತಿ ಗೊತ್ತಿದೆ, 65% ಚಾನ್ಸಸ್ TBI ಟ್ರಾಮೆಟಿಕ್ ಬ್ರೈನ್ ಇಂಜುರಿದು ಕಮ್ಮಿ ಆಗತ್ತೆ ಹೆಲ್ಮೆಟ್ ಹಾಕಿದರೆ। ದಂಡ ಹಾಕೋದು ಪೊಲೀಸ್ದು ಯಾವುದು ಆದ್ಯತೆ ಇಲ್ಲ, ಯಾವ ಉದ್ದೇಶ ಇಲ್ಲ। ಆದ್ರೆ ದಂಡ ಹಾಕಿದ ಕಾರಣ ನಮ್ಮ ದೇಶದಲ್ಲಿ ಜನ ಹಂಗೆ ಸುಮ್ಮನೆ ನಾವು ಒಳ್ಳೆ ರೀತಿಯಲ್ಲಿ ಮಾತಾಡಿದರೆ ಈ ಅರಿವು ಮೂಡಿಸೋದು ನಮ್ಮ ಪ್ರಕಾರ ಅವಶ್ಯಕತೆ ಇಲ್ಲ। ಯಾಕಂದ್ರೆ ಇಲ್ಲಿ ನಾನು ನಿಂತ್ಕೊಂಡು 2017 ನಲ್ಲಿ 100% ಹೆಲ್ಮೆಟ್ ಹಾಕಬೇಕು ಈ ರಸ್ತೆಯಲ್ಲಿ, ಅದು ನಾವು ಇನ್ಶೂರ್ ಮಾಡಿದೀವಿ। 6 ತಿಂಗಳ ನಾವೇ ಇಲ್ಲಿ ನಿಂತ್ಕೊಂಡು ಬೆಳಿಗ್ಗೆ ಸಾಯಂಕಾಲ ನಾವು ಇನ್ಶೂರ್ ಮಾಡಿದೀವಿ। ಇಲ್ಲಿ ಆಗ್ಲಿ, ಹುಮ್ನಾಬಾದ್ ರೇಜ್ ಆಗ್ಲಿ, ಚೌಕ್ ಸರ್ಕಿಲ್ ಆಗ್ಲಿ, ಎಲ್ಲ ಕಡೆ ಒಂದೊಂದು ದಿವಸ ನಾವು ಹೋಗಿ 100% ಯಾರು ಅಲ್ಲಿ ಕೆಲವು ಜನ ಕಿರಿಕ್ ಮಾಡ್ಲಿಕ್ಕೆ ಒಬ್ರು ಸೈಕ್ಲಿಸ್ಟ್ ಕೂಡ ಅದು ಹಾಕೊಂಡು ಹೋಗ್ತಿದ್ದ, ನಮ್ಗೆ ಜ್ಞಾಪಕ ಇದೆ। ನಾವೆಲ್ಲ ನಿಂತಿದ್ದೀವಿ ಸಾಯಂಕಾಲ, ಇದು ಶಾಂತಿನಾಥ್ ಅವರು ಆ ಟೈಮ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಇದ್ರು, ಮತ್ತೆ ನಮ್ಮ ಕೆಲವು ಟ್ರಾಫಿಕ್ ವಾರ್ಡನ್ಗಳು ಇಲ್ಲೇ ಇದ್ದಾರೆ। ಅದಕ್ಕಾಗಿ ದಯವಿಟ್ಟು ಹೆಲ್ಮೆಟ್ ಹಾಕಬೇಕು। ಇವತ್ತು ಬಹಳ ಸಾಂಕೇತಿಕವಾಗಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ। ಆದ್ರೆ ಯಾಕಂದ್ರೆ 2 ವೀಲರ್ಸ್ ಮೇಲೆ ಹೋಗೋರು ಯಾರು, ಸ್ಟೂಡೆಂಟ್ಸ್ ಹೋಗ್ತಾರೆ, ಬ್ರೇಡ್ ಅರ್ನರ್ಸ್ ಹೋಗ್ತಾರೆ, ಇದೇ ಮೇನ್ ಕ್ಯಾಟಗರಿ ಇದು। ಯಾರು ಅದು ಕೂಲಿ ಕೆಲಸ ಮಾಡೋರು, ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು, ಅವರು ಸ್ಕೂಲ್ ಹೋಗೋರು, ಇದು ಸ್ಕೂಲ್ ನಲ್ಲಿ ಕೆಲಸ ಮಾಡ್ತಾರೆ, ಕಾಲೇಜ್ ನಲ್ಲಿ ಕೆಲಸ ಮಾಡ್ತಾರೆ, ಬೇರೆ ಅವರು ಬ್ರೇಡ್ ಅರ್ನರ್ಸ್ದು ಅದು ವೆಹಿಕಲ್ ಇದೆ ಅದು। ಮತ್ತೆ ಈಗ ಅವರು ಯಾರು ಇಲ್ಲಿ ಸತ್ತರೆ ಅವ್ರದ್ದು ಬ್ರೇಡ್ ಅರ್ನರ್ಸ್ ಹೋಗ್ಬಿಡ್ತಾರೆ, ಅಥವಾ ಅವರಿಗೆ ಏನಾದ್ರು ಅಪಘಾತ ಇರೋದು, ಕೈ ಕಾಲು ಅವ್ರದ್ದು ಹೋಯ್ತು, ಅವ್ರಿಗೆ ಡಬಲ್ ಇದು ಜಿಯೋಪಾರ್ಡಿ ಹಾಗೆ
ಒಂದು ಇದಕ್ಕೆ ಬ್ರೇಡ್ ಅರ್ನರ್ಸ್ ಏನಿದ್ದಾನೆ ಅವನಿಗೆ ಈಗ ಕೆಲಸ ಮಾಡಕ್ಕೆ ಆಗಲ್ಲ. ಸೆಕೆಂಡ್ ಹ್ಯಾಂಡ್ ಆಗುತ್ತೆ ಅವ್ರದ್ದು ಚಿಕಿತ್ಸೆ ಮೇಲೆ. ಅವ್ರದ್ದು ಘಾತ ಆಗೋದು ಫಸ್ಟ್ ಏನಿದೆ ಅವ್ರಿಗೆ ಡ್ರೈವಿಂಗ್ ಸರಿಯಾಗಿ ಬರಲ್ಲ. ಅವ್ರು ಡ್ರೈವಿಂಗ್ ಸರಿಯಾಗಿ ಬರಲ್ಲ. ಸುಮ್ಮನೆ ಯಾರ್ದು ಗಾಡಿ ಇರ್ತದೆ ಅವ್ರು ಗಾಡಿ ತಗೊಂಡು ಅವರು ಹೋಗ್ಬಿಡ್ತಾರೆ. ಆಯ್ತು ನಾನು ಸ್ವಲ್ಪ ಕಲಬುರ್ಗಿ ನೋಡ್ಕೊಂಡು ಅದು ಬರ್ತೀನಿ, ಸ್ವಲ್ಪ ಮಾರ್ಕೆಟ್ ಇಂದ ಬರ್ತೀನಿ, ಸ್ವಲ್ಪ ಅಲ್ಲಿಂದ. ಈ ಒಂದು ಬದಲಾವಣೆ ಆಗ್ಲಿ, ಈ ಭಾಗದಲ್ಲಿ ಸ್ವಲ್ಪ ಬದಲಾವಣೆ ಇನ್ನೂ ನಮ್ಮ ಪ್ರಕಾರ ಅವಶ್ಯಕತೆ ಇದೆ. ನಾವು ಏನು ಮಾಡ್ಕೊಂಡೀಗ ಮತ್ತೆ ನೋಡ್ತೀವಿ ಎಲ್ಲರೂ ವಿದೌಟ್ ಹೆಲ್ಮೆಟ್ನೆಲ್ಲ ಹೋಗ್ತಾ ಇದ್ದಾರೆ. ಸೊ ಎಜುಕೇಶನ್ ಜೊತೆಗೆ ಎನ್ಫೋರ್ಸ್ಮೆಂಟ್ ಕೂಡ ಆಗಲಿ, ಮತ್ತೆ ನಮ್ಮ ಕಲಬುರ್ಗಿ ನಗರ ಆಗಲಿ, ಕಲಬುರ್ಗಿ ಜಿಲ್ಲೆ ಆಗಲಿ, ಕರ್ನಾಟಕ ರಾಜ್ಯ ಆಗಲಿ, ಮತ್ತೆ ನಮ್ಮ ಭಾರತ ದೇಶ ಆಗಲಿ, ಅಲ್ಲಿ ಸುಮ್ಮನೆ ರಸ್ತೆ ಅಪಘಾತಗಳಲ್ಲಿ ಅಮೂಲ್ಯವಾದ ಜೀವನವನ್ನ ನಾವು ಕಳ್ಕೊಳ್ಬಾರ್ದು. ಅದು ನಮ್ಮ ಪ್ರಕಾರ ಅದರ ಬಗ್ಗೆ ನಾವು ಎಲ್ಲರೂ ಕಾಳಜಿ ತಗೊಳ್ಳೋಣ. ಅದರ ಬಗ್ಗೆ ಏನೇನು ನಾವು ಮಾಡಬೇಕು ಮಾಡೋಣ ಅಷ್ಟು ಹೇಳುತ್ತಾ, ಮತ್ತಿದು ಬಹಳ ಸುಂದರವಾದ ಕಾರ್ಯಕ್ರಮ. ನಾನು ಬಂದಿದ್ದೆ ಒಂದು ತರಬೇತಿ ಸಂಸ್ಥೆಯಲ್ಲಿ ಒಂದು ಯಾವ ಒಂದು ಟ್ರೈನಿಂಗ್ ಕೋರ್ಸ್ ಏನಿದೆ ಅದು ಇನಾಗ್ರೇಷನ್ ಫಂಕ್ಷನ್ಗೆ. ಆದರೆ ನಮ್ಮ ಕಿಶೋರ್ ಬಾಬು ಅವರು ಬಹಳ ಎಕ್ಸ್ಟ್ರಾ ಕಾಳಜಿ ತಗೊಂಡು ಇದು ಯಾಕೆಂದ್ರೆ ಇದ್ದಾರೆ. ಎಲ್ಲರಿಗೆ ಇನ್ನೊಮ್ಮೆ ನಾನು ಧನ್ಯವಾದವನ್ನ ಹೇಳುತ್ತಾ ನಮ್ಮ ADGP ಟ್ರೈನಿಂಗ್ ಸರ್ ಅವರಿಗೆ ರಸ್ತೆ ಸುರಕ್ಷತಾ ವಿಚಾರವಾಗಿ ಕಾಳಜಿ ಇದೆ. ಅವರು ಇಲ್ಲಿ IG ಇದ್ದಾಗಿಂದ ಕೂಡ ರಸ್ತೆ ಸುರಕ್ಷತಾ ಬಗ್ಗೆ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಅವರು ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಸಾಕಷ್ಟು ಕ್ರಮಗಳನ್ನು ತಗೊಂಡಿದ್ದಾರೆ. ಅದೇ ರೀತಿ ಕಲಬುರಗಿ ಸಿಟಿಯಲ್ಲಿ ನಮ್ಮ CP ಅವರು, ಜಿಲ್ಲೆಯಲ್ಲಿ SP ಅವರು ಕೂಡ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಾವು PTC ನಾಗನಹಳ್ಳಿ ಕಡೆಯಿಂದ ರಸ್ತೆ ಸುರಕ್ಷತೆ ಬಗ್ಗೆ ಒಂದು ಈ ಜಾಗೃತ ಓಟವನ್ನು ಹಮ್ಮಿಕೊಳ್ಳಬೇಕು ಅಂತ ನಾವು ಸಂಕಲ್ಪನೆ ಮಾಡಿದ್ದೀವಿ. ಅದಕ್ಕೆ ತಾವೆಲ್ಲ ಇಷ್ಟು ಸಹಕಾರ ಕೊಟ್ಟಿದ್ದಕ್ಕೆ ನಮಗೆ ತುಂಬ ಸಂತೋಷ ಇದೆ. ಬಟ್ ಇದನ್ನು ನಿತ್ಯ ಜೀವನದಲ್ಲಿ ನಾವು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ, ಹೆಂಗೆ ಫಾಲೋ ಮಾಡ್ತೀವಿ, ಸೇಫ್ಟಿ ಮೆಜರ್ಸ್ ಹೆಂಗೆ ತಗೊಳ್ತೀವಿ ಅನ್ನೋದು ತುಂಬ ಮುಖ್ಯವಾಗಿದೆ. ಅದನ್ನು ಪಾಲನೆ ಮಾಡಬೇಕು ಅಂತ ಎಲ್ಲ ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡಿಸ್ತಾ ಥ್ಯಾಂಕ್ ಯು. ಸಮಾರಂಭದ ರೂವಾರಿಯಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ADGP ಸಾಹೇಬರು ಅಲೋಕ್ ಕುಮಾರ್ ಸಾಹೇಬ್ರೆ, ಕಲಬುರಗಿ ಮಹಾನಗರದ ಕಮಿಷನರ್ ಸಾಹೇಬರಾದಂಥ ಚೇತನ್ ಸರ್ ಅವರೇ, ಕಲಬುರಗಿ ಜಿಲ್ಲಾ ಸುಪ್ರೀಂ ಆಫ್ ಪೊಲೀಸ್ ಆದಂಥ ಶ್ರೀನಿವಾಸ್ಲು ಸರ್ ಅವರೇ, ಕಿಶೋರ್ ಬಾಬು ಸರ್ ಅವರೇ, ಬಸವರಾಜ್ ಸರ್ ಅವರೇ, ಅರುಣ್ ಸರ್ ಅವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿನ ಅಧಿಕಾರಿ ವರ್ಗದವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು, ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಒಂದು ರೋಡ್ ಸೇಫ್ಟಿ ಒಂದು ಏನು ಇನಿಷಿಯೇಟಿವ್ ಕಲಬುರಗಿ ಪೊಲೀಸ್, ಕಲಬುರಗಿ ಜಿಲ್ಲಾ ಪೊಲೀಸ್ ವತಿಯಿಂದ ಏನು ಹಮ್ಮಿಕೊಳ್ಳಲಾಗಿದೆ, ಇದರಲ್ಲಿ ಭಾಗವಹಿಸಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯುನೈಟೆಡ್ ಹಾಸ್ಪಿಟಲ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸರ್ವ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಅಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯುನೈಟೆಡ್ ಆಸ್ಪತ್ರೆ ರೋಡ್ ಸೇಫ್ಟಿ ಮತ್ತು ಟ್ರಾಮಾ ಕೇರ್ ಕುರಿತು ಕಳೆದ 10 ವರ್ಷದಿಂದ ಕೆಲಸ ಮಾಡ್ತಕ್ಕಂಥ ಬಂದಿರತಕ್ಕಂಥ ಒಂದು ಸಂಸ್ಥೆ. ಈ ಒಂದು ಸಂದರ್ಭದಲ್ಲಿ ನಾವು ರೋಡ್ ಸೇಫ್ಟಿ ಮೆಜರ್ಸ್ ಏನೇನು ತಗೋಬೇಕು, ನಾವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದಾಗಲಿ, ನಮ್ಮ ಸೇಫ್ಟಿ ಮೆಜರ್ ಸೀಟ್ ಬೆಲ್ಟು, ಹೆಲ್ಮೆಟ್ ಬಳಕೆ ಮಾಡೋದಾಗಲಿ, ಮತ್ತು ಇದರಿಂದ ನಾವು ತಡೆ ಹಿಡಿತಕ್ಕಂಥ ಅಪಘಾತ ಮತ್ತು ತಡೆ ಹಿಡಿತಕ್ಕಂಥ ಮಾನವ ಹಾನಿಗಳು ಕುರಿತು ಒಂದು ಎಚ್ಚರಿಕೆ ಮೂಡಿಸಲಿಕ್ಕೆ, ಒಂದು ಅವೇರ್ನೆಸ್ ಮೂಡಿಸಲಿಕ್ಕೆ ಒಂದು ಎಲ್ಲ ಇನಿಷಿಯೇಟಿವಲ್ಲಿ ನಮ್ಗೆ ಯಾವಾಗ ಅವಕಾಶ ಕೊಡ್ತಾರೆ ನಾವು ಭಾಗವಹಿಸಲಿಕ್ಕೆ ನಾವು ಬಹಳ ಆಸಕ್ತಿಯಿಂದ ಇಚ್ಛೆ ಪಡ್ತೇವೆ. ಮಾನವ ಸಂಪನ್ಮೂಲ ಒಂದು ರಾಷ್ಟ್ರದ ಎಲ್ಲರಿಗಿಂತಲೂ ಪ್ರೈಸ್ಲೆಸ್, ಎಲ್ಲರಿಗಿಂತಲೂ ಅಮೂಲ್ಯವಾದಂಥ ಸಂಪನ್ಮೂಲ. ಪ್ರತಿಯೊಬ್ಬರು ನಾಗರಿಕರು ಅಷ್ಟೇ ಇಂಪಾರ್ಟೆಂಟ್ ಈ ರಾಷ್ಟ್ರಕ್ಕೆ. ಸೊ ಅವರ ಸೇಫ್ಟಿ, ಅವರ ಫಿಸಿಕಲ್ ಸೇಫ್ಟಿ, ಸ್ಪೆಷಲಿ ರೋಡ್ ಸೇಫ್ಟಿ ಮೂಲಕ ಇವತ್ತು ಟ್ರಾಮಾಯಿಂದ ಆಗ್ತಕ್ಕಂಥ ಕ್ಯಾಶುಯಾಲಿಟೀಸು, ಟ್ರಾಮಾಯಿಂದ ಆಗ್ತಕ್ಕಂಥ ಮಾರ್ಬಿಲಿಟಿ, ಮಾರ್ಟಾಲಿಟಿ ಹೈಯೆಸ್ಟ್ ಇನ್ ದ ಸೆಗ್ಮೆಂಟ್. ಯಾವುದೇ ಲೈಫ್ ಸ್ಟೈಲ್ ಡಿಸೀಸ್ ಆಗಲಿ, ಕ್ಯಾನ್ಸರ್ ಆಗಲಿ, ಎಲ್ಲರಿಗಿಂತಲೂ ಹೆಚ್ಚು ಕ್ಯಾಶುಯಾಲಿಟಿ ಆಗ್ತಕ್ಕಂಥದ್ದು ಟ್ರಾಮಾಯಿಂದ. ರೋಡ್ ಸೇಫ್ಟಿ ನಾವು ರೂಲ್ಸ್ ಉಲ್ಲಂಘನೆ ಮಾಡೋದ್ರಿಂದ ರೋಡ್ ಸೇಫ್ಟಿ ನಾವು ಕಾಯ್ಕೊಂಡು ಹೋಗೋದು ಅದಕ್ಕೆ ಭಾಳ ಪ್ರಮುಖವಾದದ್ದು. ಸೊ ಈ ಸಂದರ್ಭದಲ್ಲಿ ಯುನೈಟೆಡ್ ಆಸ್ಪತ್ರೆ ಸಮಯವಾಗಿ CPR
ಕ್ಯಾಂಪ್ಸ್ ಇರ್ಬೋದು, CPR ಟ್ರೈನಿಂಗ್ ಕ್ಯಾಂಪ್, ಕಾರ್ಡಿಯೋಪಲ್ಮನರಿ ರಿಸರ್ಚ್ ಟ್ರೈನಿಂಗ್ ಕ್ಯಾಂಪ್ ಇರ್ಬೋದು, ಮತ್ತು ಇನ್ನಿತರ ಫಸ್ಟ್ ಏಡ್ ಟ್ರೈನಿಂಗ್ ಇರ್ಬೋದು, ಇನ್ನಿತರ ಕಮ್ಯುನಿಟಿ ಪಾರ್ಟಿಸಿಪೇಷನ್ ತಗೊಂಡು ಈ ಒಂದು ರೋಡ್ ಸೇಫ್ಟಿ ಪ್ರಮೋಟ್ ಮಾಡಲಿಕ್ಕೆ ನಾವು ಏನೇನು ನಮ್ಮ ಕಡೆಯಿಂದ ಪಾಸಿಬಲ್ ಸೇವೆ ಆಗ್ತದೆ ನಾವು ಯಾವತ್ತೂ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕುಂತಿರ್ತಕ್ಕಂಥ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಯವರಿಗೆ ನನ್ನ ಉತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಈ ಒಂದು ಇಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ಇಂಥ ಕಾರ್ಯಕ್ರಮದಿಂದ ಜನರ ರಕ್ಷಣೆಗೆ ನಾವು ಇನ್ನಷ್ಟು ಕಾಂಟ್ರಿಬ್ಯೂಷನ್ ಕೊಡಲಿಕ್ಕೆ ನಮಗೆ ಒಂದು ದಾರಿಯಾಗಲಿ ಅಂತ ನಾನು ಒಂದು ಇಚ್ಛೆ ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಬಂದಿರತಕ್ಕಂಥವರಿಗೆ ಧನ್ಯವಾದ ಸಲ್ಲಿಸಿ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರಗಳು. ರಸ್ತೆ ಜಾಗೃತಿ ಓಟದ ಪ್ರಯುಕ್ತ ಮುಕ್ತಾಯದ ಸಮಾರಂಭದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಶ್ರೀ ಅಲೋಕ್ ಕುಮಾರ್ ಸರ್ ಅವರೇ ಹಾಗೂ ಡೆಕ್ಕಾ ಕಿಶೋರ್ ಬಾಬುರವರೇ, ಅರುಣಾಂಶಿ ಗಿರಿ ಅವರೇ, ಶ್ರೀನಿವಾಸಲ್ಲೂರ್ ಅವರೇ, ಜಳ್ಳಿ ಅವರೇ, ಈ ರಸ್ತೆ ಸುರಕ್ಷತಾ ಓಟದ ಕಾರ್ಯಕ್ರಮವನ್ನು ಸ್ಪಾನ್ಸರ್ ಮಾಡಿರ್ತಕ್ಕಂಥ ಯುನೈಟೆಡ್ ಹಾಸ್ಪಿಟಲ್ ಡಾಕ್ಟರ್ ಮತ್ತು ಶ್ರೀಮತಿ ಡಾಕ್ಟರ್ ಅವರೇ ಮತ್ತು ಡಾಕ್ಟರ್ ಅವರೇ, ಮತ್ತು ಈ ರಸ್ತೆ ಸುರಕ್ಷತಾ ಓಟದಲ್ಲಿ ಭಾಗವಹಿಸಿದಂಥ ಎಲ್ಲ ಕ್ರೀಡಾಪಟುಗಳೇ ಮತ್ತು ಮಾಧ್ಯಮ ಮಿತ್ರರೇ, ಈ ಏನು ರಸ್ತೆ ಸುರಕ್ಷತಾ ಓಟ ಕಲಬುರಗಿ ನಗರಕ್ಕೆ ಹೆಚ್ಚು ಪ್ರಸ್ತುತ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ನಾವು ಪಾಲನೆ ಮಾಡದಲ್ಲೇ ಇರೋದ್ರಿಂದಾಗಿ ಸಾಕಷ್ಟು ಕುಟುಂಬಗಳು ಇವತ್ತು ಅನಾಥರಾಗಿದ್ದಾರೆ. ಆ ಕುಟುಂಬದಲ್ಲಿರ್ತಕ್ಕಂಥ ದುಡಿಮೆ ಮಾಡ್ತಿದ್ದಂಥ ವ್ಯಕ್ತಿ ಪ್ರಾಣವನ್ನು ಕಳ್ಕೊಂಡು ಅಥವಾ ಅಂಗವೈಫಲ್ಯಕ್ಕೆ ಒಳಗಾಗಿ ಅವರು ಕುಟುಂಬದ ನಿರ್ವಹಣೆಗೆ ತೊಂದರೆ ಆಗ್ತಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋದು ಏನಂತ ಅಂದರೆ, ಯಾವುದು ನಿಮಗೆ ಏನಕ್ಕೆ ರಸ್ತೆ ಸುರಕ್ಷತೆಯನ್ನು ಗಮನದಲ್ಲಿ ಇಟ್ಕೊಳಲ್ಲ ಅಂತ ಅಂದರೆ, ನಮ್ಮ ಜನಗಳು ಅವ್ರದ್ದು ಕೆಲಸಗಳನ್ನು ಮಾಡಬೇಕಾದ್ರೆ ಯಾವ್ದು ಕೆಲಸ ಮಾಡಬೇಕೋ ಅದನ್ನು ಭಾಳ ನಿಧಾನಕ್ಕೆ ಮಾಡಿಕೊಂಡು ಹೋಗೋಂಥ ಪ್ಲೇಸ್ಗಳಿಗೆ ಜೋರಾಗಿ ಹೋಗಕ್ಕೆ ಶುರು ಮಾಡ್ತಾರೆ. ಅದರಿಂದಾಗಿ ರಸ್ತೆ ಸುರಕ್ಷತೆಯಾಗಿ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿದ್ರೆ ರಸ್ತೆ ಸುರಕ್ಷತೆ ಕೂಡ ಚೆನ್ನಾಗಾಗುತ್ತೆ. ಆಮೇಲೆ ಸಾಕಷ್ಟು ಸಂದರ್ಭದಲ್ಲಿ ನಾವು ನೋಡ್ತೀವಿ, ವಿದ್ಯಾರ್ಥಿಗಳು ಸಾಕಷ್ಟು ಜೋರಾಗಿ ಬೈಕ್ ಓಡಿಸ್ತಾರೆ ಬೇಗ ಕಾಲೇಜ್ಗೆ ಹೋಗಬೇಕು ಅಂತ ಅಥವಾ ಮನೆಗೆ ಹೋಗಬೇಕು ಅಂತ. ಕಾಲೇಜ್ಗೆ ಅಥವಾ ಮನೆಗೆ ಹೋದ್ಮೇಲೆ ಏನು ಮಾಡೋದು ಅನ್ನೋದು ಕ್ವಶನ್ ಮಾರ್ಕ್. ಅಷ್ಟು ಜೋರಾಗಿ ಓಡಿದ ಮೇಲೆ ಆ ಸ್ಥಳಕ್ಕೆ ತಲುಪಿದ ಮೇಲೆ ಕೂತ್ಕೊಂಡು ಅಲ್ಲಿ ಮಾತಾಡೋಕ್ಕೋಸ್ಕರ. ಹಾಗಾಗಿ ಅಂಥದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ನಿಧಾನಕ್ಕೆ ಹೋಗಿ, ಯಾಕಂದರೆ ಸಾಕಷ್ಟು ಸಂದರ್ಭದಲ್ಲಿ ನಿಧಾನವಾಗಿ ಹೋದಾಗ ಆಕ್ಸಿಡೆಂಟ್ ಆದರೂ ಕೂಡ ಪೆಟ್ಟು ಕಡಿಮೆ ಆಗೋದನ್ನು ನಾವು ನೋಡಿದ್ದೀವಿ. ಅದಕ್ಕೆ ಮುಖ್ಯವಾಗಿ ಏನು ಸುರಕ್ಷತಾ ಸಾಧನಗಳೇನಿದ್ದಾವೆ, 2 ವೀಲರ್ಸ್ಗಳಿಗೆ ಹೆಲ್ಮೆಟ್ಗಳಿರ್ಬೋದು, ಮತ್ತು 4 ವೀಲರ್ಸ್ಗಳಿಗೆ ಸೀಟ್ ಬೆಲ್ಟ್ಗಳನ್ನ ಹಾಕಿದ್ರೆ ಸಾಕಷ್ಟು ಅಪಘಾತ ಆದರೂ ಕೂಡ ಪ್ರಾಣ ಹೋಗೋದನ್ನು ಅಥವಾ ಏನು ಏಟಾಗೋದನ್ನು ನಾವು ತಡೆಗಟ್ಬೋದು. ಹಾಗಾಗಿ ಎಲ್ಲ ಏನು ವಾಹನ ಚಲಾಯಿಸೋರಿಗೆ ನಾವು ಪೊಲೀಸ್ ಇಲಾಖೆಯಿಂದ ರಿಕ್ವೆಸ್ಟ್ ಮಾಡ್ಕೊಳೋದಿಷ್ಟೇ, ಏನು ಸುರಕ್ಷತಾ ಉಪಕರಣಗಳೇನಿದ್ದಾವೆ ಅವನ್ನ ದಯವಿಟ್ಟು ಬಳಸಿ, ಮತ್ತು ತಮ್ಮ ಪ್ರಾಣದ ಬಗ್ಗೆ ತಮ್ಮ ಕುಟುಂಬದ ಮುಂದಿನ ಯೋಚನೆ ಮಾಡಿಕೊಂಡು ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಿ. ಮುಖ್ಯವಾಗಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಿಲ್ಲೋದು. ಒಬ್ಬ ವ್ಯಕ್ತಿ ಟ್ರಾಫಿಕ್ ಸಿಗ್ನಲನ್ನು ಜಂಪ್ ಮಾಡಿದ್ರೆ ಅದರಿಂದಾಗಿ ಸುಮಾರು 70ರಿಂದ 80 ಜನ ಕರೆಕ್ಟಾಗಿ ಟ್ರಾಫಿಕ್ಕನ್ನು ಫಾಲೋ ಮಾಡೋರಿಗೆ ತೊಂದರೆ ಆಗುತ್ತೆ. ಈ ರೀತಿ ಸಿವಿಕ್ ಸೆನ್ಸನ್ನು ನಾವು ಡೆವಲಪ್ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಸಾರ್ವಜನಿಕರು, ಕಲಬುರಗಿಯವರು ರಸ್ತೆ ಟ್ರಾಫಿಕ್ ಸಿಗ್ನಲ್ಗಳನ್ನು ಫಾಲೋ ಮಾಡೋದಿರ್ಬೋದು, ಅಥವಾ ಬೇರೆ ನಮ್ಮ ಆಟೋ ಡ್ರೈವರ್ಸ್ಗಳು ಮುಖ್ಯವಾಗಿ ಕಲಬುರಗಿ ನಗರದಲ್ಲಿ ಎಲ್ಲಿ ದಾರಿನಲ್ಲಿ ಅಲ್ಲಿ ನಿಲ್ಲಿಸಿ ಜನಗಳನ್ನ ಹತ್ತಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಪೊಲೀಸ್ನವರು ಫೈನ್ ಮಾಡ್ಬೋದು, ಆದರೆ ಅವ್ರು ಏನು ದುಡಿತಾರೆ ಅದರಲ್ಲಿ ನಾವು ಫೈಲ್ ಕಲೆಕ್ಟ್ ಮಾಡಿಕೊಂಡ್ರೆ ಅವ್ರ ಮೇಲೆ ಹೊಟ್ಟೆಗೂ ಹೊಡೆದಾಗುತ್ತೆ. ಹಾಗಾಗಿ ಆ ಒಂದು ಸಣ್ಣ ಸಣ್ಣ ಕರೆಕ್ಷನ್ಸ್ಗಳನ್ನು ಮಾಡಿಕೊಂಡ್ರೆ ರಸ್ತೆಯಲ್ಲಿ ಬೇರೆಯವರು ಸುರಕ್ಷಿತವಾಗಿ ಓಡಾಡ್ಬೋದು ಅಂತೇಳಿ ನನ್ನ ಮತ್ತು ಪೊಲೀಸ್ ಇಲಾಖೆಯ ಅಭಿಮತ. ಹಾಗಾಗಿ ಈ ಸಂದರ್ಭದಲ್ಲಿ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಮತ್ತು ರಸ್ತೆ ಸುರಕ್ಷತಾ ಓಟ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಮತ್ತು ಗೆದ್ದವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ PTC ನಾಗೇನಹಳ್ಳಿ ಮತ್ತು ಅದಕ್ಕೆ ಸಹಕಾರ ಕೊಟ್ಟಂಥ ಯುನೈಟೆಡ್ ಹಾಸ್ಪಿಟಲ್ಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.